ಪೆಡ್ರಾಯ್ ಕೇಸ್ನಲ್ಲಿ ತಿಮಿಂಗಲಗಳನ್ನ ತಿರುಗಾಡಲು ಬಿಟ್ಟು ಚಿಕ್ಕ ಚಿಕ್ಕ ಮೀನುಗಳನ್ನ ಎಸ್ಐಟಿ ಬಲೆಗೆ ಕೆಡವುತ್ತಾ ಇದೆಯಾ? ಅಧಿಕಾರಿಗಳು ಪಾರದರ್ಶಕವಾಗಿ ತನಿಖೆ ಮಾಡ್ತಿಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಶ್ಲೀಲ ಕೇಸ್ನಲ್ಲಿ ಆರೋಪಿಗಳು ಯಾರೇ ಆದ್ರೂ ಸೆರೆ ಹಿಡಿದು ಸತ್ಯ ಬಾಯ್ಬಿಡಿಸಬೇಕಾದ ಅಧಿಕಾರಿಗಳೇ ಪಕ್ಷಪಾತ ಮಾಡ್ತಿದ್ದಾರಾ ಅನ್ನೋ ಗಂಭೀರ ಆರೋಪ ಮಾರ್ಧನಿಸ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಖುದ್ದು ಇಂಥ ಆರೋಪ ಮಾಡಿದ್ದಾರೆ. ಆದರೆ ಪರಮೇಶ್ವರ್ ಈ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಧ್ಯೆ ದೇವರಾಜೇಗೌಡ ಮತ್ತೆ ಸೆರೆವಾಸಕ್ಕೆ ಗುರಿಯಾಗಿದ್ದಾರೆ. ಪೆನ್ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಾಕ್ತಿದ್ದಾರಾ? ಹೇಗೊಂದು ಪ್ರಶ್ನೆ ಹುಟ್ಟಿಸ್ತಿದೆ ಅಶ್ಲೀಲ ಕೇಸ್ನ ತನಿಖೆಯ ಹಾದಿ. ಯಾಕಂದ್ರೆ ಅಶ್ಲೀಲ ವಿಡಿಯೋ ವೈರಲ್ ಮಾಡಿರೋರನ್ನ ಬಿಟ್ಟು ಎಣಕಿ ನೋಡಿದವರ ಮೇಲೆ ಕ್ರಮಕ್ಕೆ ಎಸ್ಐಟಿ ಹೆಚ್ಚು ಆಸಕ್ತಿ ತೋರಿಸಿದ ಹಾಗಿದೆ. ಅದರಲ್ಲೂ ಬಿಜೆಪಿ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಬಂಧಿಸಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಎಸ್ಐಟಿಯಿಂದ ಅಶ್ಲೀಲ ವಿಡಿಯೋ ಕೇಸ್ ತನಿಖೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಏಕಮುಖ ಎನ್ಕ್ವೈರಿ. ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪೆನ್ ಡ್ರೈವ್ ಕೇಸ್ ಆರೋಪಿ ಮತ್ತು ಅದನ್ನ ಹರಿಬಿಟ್ಟವರ ಜನ್ಮವನ್ನ ಜಾಲಾಡ್ತಿದ್ದಾರೆ. ಆದ್ರೆ ಹಾಸನದಲ್ಲಿ ಅಶ್ಲೀಲ ವಿಡಿಯೋ ಕೇಸ್ ತನಿಖೆ ಏಕಮುಖವಾಗಿ ನಡೀತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಹಾಸನದ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ ಇಬ್ಬರನ್ನಷ್ಟೇ ಅರೆಸ್ಟ್ ಮಾಡಿದ್ದು ಇನ್ನ 5 ಬಂಧಿಸದೇ ಇರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಸೈಬರ್ ಕ್ರೈಮ್ನಲ್ಲಿ ದಾಖಲಾದ ಪ್ರಕರಣದಲ್ಲಿ 2 ಹೊಸ ಹೆಸರು ಸೇರಿಸಲಾಗಿತ್ತು. ಈ ಪ್ರಕರಣದಲ್ಲಿ ಹೊಸದಾಗಿ ಸೇರಿಸಿದ ಚೇತನ್ ಮತ್ತು ಲಿಖಿತ್ನ ಬಂಧನ ಮಾಡಲಾಗಿತ್ತು. 6 ಮತ್ತು 7ನೇ ಆರೋಪಿಗಳಾಗಿ ಚೇತನ್ ಮತ್ತು ಲಿಖಿತ್ ಅನ್ನ ಬಂಧಿಸಿದ್ದ ಎಸ್ಐಟಿ ಮೊದಲ 5 ಆರೋಪಿಗಳಾದ ನವೀನ್ ಗೌಡ, ಚೇತನ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜ್ನನ್ನ ಬಂಧಿಸದೆ ಪಕ್ಷಪಾತ ಮಾಡಿರುವ ಶಂಕೆ ವ್ಯಕ್ತ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಾದ 3 ಆರೋಪಿಗಳನ್ನ ಬಂಧಿಸಿಲ್ಲ. ಪೆನ್ ಡ್ರೈವ್ ಮೂಲ ವ್ಯಕ್ತಿಯಾಗಿರುವಂತಹ ಕಾರು ಚಾಲಕ ಕಾರ್ತಿಕ್ನನ್ನ ವಶಕ್ಕೆ ಪಡೆದಿಲ್ಲ. ಪೆನ್ ಡ್ರೈವ್ ಕೇಸ್ನಲ್ಲಿ ಹೆಸರು ಕೇಳಿ ಬಂದಾಗ್ಲೇನೋ ಅರೆಸ್ಟ್ ಮಾಡಿಲ್ಲ, ಓಕೆ. ಆದ್ರೆ ಇದೇ ಕೇಸ್ನಲ್ಲಿ ಆರೋಪಿಗಳು ಬೇಲ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದ್ರೆ ಕೋರ್ಟ್ ಇವರ ಬೇಲ್ ಅರ್ಜಿಯನ್ನ ವಜಾ ಮಾಡಿತ್ತು. ಇಷ್ಟಾದ್ರೂ ಕಾರ್ತಿಕ್ ಮತ್ತು ಇತರೆ ಆರೋಪಿಗಳನ್ನ ಬಂಧಿಸದೆ ಎಸ್ಐಟಿ ಪಕ್ಷಪಾತ ಮಾಡ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಕಾರ್ತಿಕ್, ಚೇತನ್, ನವೀನ್ ಗೌಡ, ಪುಟ್ಟರಾಜ್ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಹಾಸನದ 3ನೇ ಅಧಿಕ ಜಿಲ್ಲಾ ಕೋರ್ಟ್ನಲ್ಲಿ ನಿರೀಕ್ಷಣಾ ಬೇಲ್ ಅರ್ಜಿಯನ್ನ ವಜಾ ಮಾಡಿತ್ತು. ಜಾಮೀನು ಅರ್ಜಿ ವಜಾಗೊಂಡರೂ ಈ ಆರೋಪಿಗಳ ಬಂಧನವಾಗಿಲ್ಲ. ಈಗಾಗಲೇ ಎಲ್ಲ ಆರೋಪಿಗಳ ಮನೆಗಳಲ್ಲಿ ಎಸ್ಐಟಿ ಶೋಧ ನಡೆಸಿದೆ. ಪ್ರಕರಣದ ತನಿಖೆ ಚುರುಕುಗೊಂಡ್ರೂ 5 ಆರೋಪಿಗಳ ಬಂಧನ ವಿಳಂಬ ಆಗ್ತಿರೋ ಬಗ್ಗೆ ಚರ್ಚೆ ಶುರುವಾಗಿದೆ. ಎಫ್ಐಆರ್ನಲ್ಲಿರೋ 5 ಆರೋಪಿಗಳ ಬಂಧನವಾಗದ ಬಗ್ಗೆ ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಎಸ್ಐಟಿ ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಎಚ್ಡಿಕೆ ಹೇಳಿದ್ದ ತಿಮಿಂಗಿಲದ ಮಾತಿಗೆ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ಆ ಮೂಲ ವ್ಯಕ್ತಿಯನ್ನ ಹಿಡಿದ್ರೆ ದೊಡ್ಡ ತಿಮಿಂಗಿಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ. ಈಗ ದೊಡ್ಡ ತಿಮಿಂಗಿಲ ಒಂದು ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದಾರೆ ಯಾರು? ಮಂಡ್ಯದ ಶಾಸಕ ಅಲ್ವಾ? ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮಿಂಗಿಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಅಂದರೆ ಎಸ್ಐಟಿಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ, ಮಂಡ್ಯ ಶಾಸಕರಿಗೆ ಹೋಗ್ತಾ ಇದೆ. ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಕುಮಾರಸ್ವಾಮಿ ಅವರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೇನಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. ಈಗ ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ? ಮಂಡ್ಯ ಶಾಸಕರಿಗೆ. ಸುಮ್ಮನೆ ಇದೆಲ್ಲ ಹೇಳೋದು ಸುಲಭ, ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ. ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ. ಅತ್ಯಾಚಾರ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ 3 ದಿನಗಳ ಕಾಲ ದೇವರಾಜೇಗೌಡರನ್ನ ಪೊಲೀಸರ ವಶಕ್ಕೆ ಕೊಡಲಾಗಿತ್ತು. ಇದೀಗ ಕಸ್ಟಡಿ ಅವಧಿ ಮುಗಿದ ಹಿನ್ನೆಲೆ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇನ್ನು ಜೈಲಿನ ಒಳಗೆ ಹೋಗುವಾಗ ವಕೀಲ ದೇವರಾಜೇಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇರಪ್ಪ, ತನಿಖೆ ಕಂಪ್ಲೀಟ್ ಆಗಿದೆ. ನಿಮ್ಗೆ ಲಾಯರ್ ಏನು ಸರಿಯಾಗಿ ಬೇಲ್ಗೆ ಬೇಲ್ ಇವಾಗ ಆಗ್ತದೆ. ಈಗ ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು.
ಸೊ ಏನ್ ಷಡ್ಯಂತ್ರ ಇದೆ ನಿಮ್ಮ ಮೇಲೆ ಬಂಧನ ಮಾಡಿದ್ರೆ? ಯಾವ ಷಡ್ಯಂತ್ರ ಏನು ಮಾಡಕ್ಕಾಗಲ್ಲ. ಕಾನೂನು ಮುಂದೆ ಎಲ್ಲ ತಲೆ ಬಾಗ್ಲೇಬೇಕು. ಕಾನೂನಿಗೆ ಸತ್ಯಕ್ಕೆ ಜಯ ಇದೆ. ಅಲ್ಲ ಗೌಡ್ರೆ, ಈ ಬಂಧನದಿಂದ ಯಾರ್ದಾರ ಕೈವಾಡ ಇದೆ ಅಂತಲ್ಲ? ಸತ್ಯ ಮುಂದೆ ಬರ್ತದೆ. ಪಕ್ಷಪಾತವೋ ನಿಷ್ಪಕ್ಷಪಾತವೋ ಒಟ್ನಲ್ಲಿ ಪ್ರಕರಣದ ತನಿಖೆಯಂತೂ ಚುರುಕುಗೊಂಡಿದೆ. ಆದರೆ ಎಸ್ಐಟಿ ಅಧಿಕಾರಿಗಳು ಎಲ್ಲ ಆರೋಪಿಗಳನ್ನ ಬಂಧಿಸಿ ಅಸಲಿಯತ್ತನ್ನ ಬಯಲಿಗೆಳೆಯಬೇಕಿದೆ. ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕೊಡಬೇಕಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.